ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. Rai Estates ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಅಶೋಕ ಜನಮನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿರುವ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮೆಚ್ಚಿನ ನಾಯಕರು, ಬಡವರ ಬಂಧು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ, ಯಾಕೆಂದ್ರೆ ಬಹಳಷ್ಟು ಗಣ್ಯರಿದ್ದಾರೆ, ಈಗ ಅವರೆಲ್ಲರನ್ನು ಕೂಡ ಈಗಾಗಲೇ ಸ್ವಾಗತವನ್ನು ಮಾಡಲಾಗಿದೆ. ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಎಲ್ಲ ಹಿರಿಯ ಮುಖಂಡರುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತಕ್ಕಂಥ ಶ್ರೀಮತಿ ಸುಮಾ ಅಶೋಕ್ ರೈ ಅವರೇ ಮತ್ತು ಅವರ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ ಮತ್ತು ಅದರ ಸದಸ್ಯರುಗಳೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ತಾಯಿಂದರೇ, ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ನಿಜವಾಗ್ಲೂ ಈ ಒಂದು ಜನಸ್ತೋಮವನ್ನ ನೋಡ್ತಕ್ಕಂಥ ಸಂದರ್ಭ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆ, ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲೇನು ಸೇರಿದ್ದಾರೆ. ಈ ಕಾರ್ಯಕ್ರಮವನ್ನ ಆಯೋಜನೆ ಆಗಿರ್ತಕ್ಕಂಥದ್ದು, ಇದು ಒಂದೊಂದ್ಸಲ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ರಾಜಕೀಯ ಪಕ್ಷ ಮಾಡ್ತಾರೆ, ಅಥವಾ ಯಾವುದೋ ಒಂದು ದೊಡ್ಡ ಒಂದು ಸಂಘದವರು, ಸಂಘ ಸಂಸ್ಥೆಯವರು ಮಾಡ್ತಾರೆ. ಆದರೆ ಇಲ್ಲಿ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಏನು ನಮ್ಮ ಅಶೋಕ್ ರೈ ಅವರಿದ್ದಾರೆ, ಅವರ ಒಂದು ಸ್ವಂತ ಶಕ್ತಿ ಮೇಲೆ ಇಷ್ಟೊಂದು ಜನರನ್ನ ಇಲ್ಲಿ ಸೇರಿಸಿದ್ದಾರಲ್ಲ, ಇದೇ ಒಂದು ದೊಡ್ಡ ಒಂದು ಇತಿಹಾಸ ಹೇಳಕ್ಕೆ ಬಯಸ್ತೇನೆ. ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಮ್ಮ ಅಶೋಕ್ ರೈ ಅವರಿಗೆ ನಾನು ನೀಡ್ತಾ ಇದ್ದೀನಿ. ಇದು ಸುಲಭವಾದ ಕೆಲಸ ಇದಲ್ಲ. ಒಂದು 5,000 ಜನ 6,000 ಜನ ಸೇರಿಸಿ ಕಾರ್ಯಕ್ರಮ ಮಾಡಬಹುದು. ಮತ್ತು ಇಲ್ಲಿ ಬಹಳ ಶಿಸ್ತಿನಿಂದ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅಡಚಣೆ ಇಲ್ಲ. ಬಹಳ ಶಿಸ್ತುಬದ್ಧವಾಗಿ, ಬಹಳ ಒಂದು ಉತ್ಸಾಹದಿಂದ, ಮತ್ತು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಸ್ವಯಂ ಪ್ರೇರಣೆಯಿಂದ, ಸ್ವ ಇಚ್ಛೆಯಿಂದ ಬಂದು ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇದು ಈ ಕಾರ್ಯಕ್ರಮ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ, ಇದರಲ್ಲಿ ಯಾವುದೇ ರೀತಿಯ ಬೇರೆ ಉದ್ದೇಶನೂ ಕೂಡ ಇಲ್ಲ, ಯಾವುದೇ ರೀತಿಯ ಒಂದು ಆಮಿಷ ಕೂಡ ಇಲ್ಲ. ಇವತ್ತು ಏನು ನಮ್ಮ ಅಶೋಕ್ ರೈ ಅವರು ಬಹಳ ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಪುತ್ತೂರಿನ ಜನರಿಗೆ, ಮಹಿಳೆಯರಿಗೆ ಉಡುಗೊರೆಯಿಂದ ನೀಡತಕ್ಕಂಥ ಮತ್ತು ಒಂದು ಹಬ್ಬದ ಒಂದು ಕಾರ್ಯಕ್ರಮವನ್ನ ಮಾಡಿ ಜನರ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಇದರಿಂದನೇ ಎಲ್ಲ ಬದಲಾವಣೆ ಮಾಡ್ತೀವಿ ಅಂತಲ್ಲ, ಅವರ ಒಂದು ಸಂಕಲ್ಪ ಏನು ಅವರ ಭಾಷಣದಲ್ಲಿ ಹೇಳಿದ್ರು, ಅವ್ರು ಯಾವ ಒಂದು ಸಂಕಲ್ಪ ಹಿಂದೆ ಮಾಡಿದ್ರು ಅದನ್ನ ಉಳಿಸ್ಕೊಂಡು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಿದರೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದು ಅಶೋಕ್ ರೈ ಅವರ ಒಂದು ಪ್ರಾಮಾಣಿಕತೆ ಮತ್ತು ಬದ್ಧತೆ ತೋರಿಸುತ್ತೆ ಅಂತ ಹೇಳೋದಕ್ಕೆ ಕೂಡ ಬಯಸ್ತೇನೆ. ಇವತ್ತು ಅದಕ್ಕೋಸ್ಕರನೇ ಇದನ್ನೆಲ್ಲವನ್ನು ನೋಡಿ ಅಶೋಕ್ ರೈ ಅವರು, ನಾನು ಹಿಂದೆಯಿಂದ ನನಗೆ ಹೆಚ್ಚು ಪರಿಚಯ ಇರಲಿಲ್ಲ, ಆದರೆ ಇತ್ತೀಚಿನ ದಿವಸಗಳ ಕಳೆದ 2-3 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಅವರ ಒಂದು ಕಾರ್ಯವೈಖರಿ, ಅವರ ಒಂದು ಉತ್ಸಾಹ ಮತ್ತು ಪ್ರಾಮಾಣಿಕತೆ, ಬದ್ಧತೆ, ಅವರ ನಡೆ, ಅವರ ನುಡಿ, ಅವರು ಏನು ರಾಜಕೀಯ ಕ್ಷೇತ್ರಕ್ಕೆ ಬಂದ ನಂತರ ನಾನು ರಾಜಕೀಯದಲ್ಲಿ ಕೇವಲ ಅಧಿಕಾರವನ್ನು ಅನುಭವಿಸುವುದು ಮಾತ್ರ ಒಂದೇ ಅಲ್ಲ, ನಾನು ರಾಜಕೀಯದ ಜೀವನದ ಮುಖಾಂತರ ನಮ್ಮ ಜನರಿಗೆ ಅತ್ಯಂತ ಒಂದು ಶಾಶ್ವತವಾದಂತಹ ಕೆಲಸ ಕಾರ್ಯಗಳನ್ನ ಮತ್ತು ಯಾವ ಒಂದು ಋಣವನ್ನ ಜನ ಅವ್ರಿಗೆ ಆಶೀರ್ವಾದ ಮಾಡಿ ಈ ಒಂದು ವಿಧಾನಸಭೆಗೆ ಪ್ರವೇಶ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಒಂದು ಋಣವನ್ನ ತೀರಿಸತಕ್ಕಂಥ ಕೆಲಸ ನಾನು ಮಾಡಲೇಬೇಕು ಅಂತ
ಛಲದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಶಾಸಕ ಅಂತ ಹೇಳಿದ್ರೆ ಅದು ನಮ್ಮ ಅಶೋಕ್ ಲೈ ಅಂತ ಹೇಳಿದ್ರೆ ಹೆಮ್ಮೆ ಆಗ್ತದೆ. ಆ ಒಂದು ಛಲ, ಆ ಒಂದು ಇಚ್ಛಾಶಕ್ತಿ ಇರೋದ್ರಿಂದಲೇ ಬಹುಶಃ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಅದು ಅವ್ರ ಮುಖ್ಯಮಂತ್ರಿಗಳಿಗೆ ಅಶೋಕ್ ರೈ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಆ ಕಾರಣವೇ ಇವತ್ತು ಮುಖ್ಯಮಂತ್ರಿ ಅವರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ. ಇವತ್ತು ಹಬ್ಬದ ದಿವಸ, ಎಲ್ರಿಗೂ ರಜಾ ಇದೆ. ಆದ್ರೆ ಇವತ್ತು ಮುಖ್ಯಮಂತ್ರಿಯವರ ಹಬ್ಬದ ದಿವಸ ಕೂಡ ಇದಕ್ಕೆ ಕಾರ್ಯಕ್ರಮ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಈ ಕಾರಣ ಅಶೋಕ್ ರೈ ಅವರ ವ್ಯಕ್ತಿತ್ವ, ಅವರ ಒಂದು ಪರ್ಸನಾಲಿಟಿ, ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನು ನೋಡಿ ಇವತ್ತು ಈ ತರದ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ನಾನು ಕೂಡ ಕಳೆದ ವರ್ಷ ನನ್ನ ಕರೆದಿದ್ರು, ನಾನು ನಾನಾ ಕಾರಣ ಬರಕ್ಕಾಗಿರ್ಲಿಲ್ಲ. ಆದ್ರಿಂದ ಈ ವರ್ಷ ನಾನು ಕೂಡ ಬಂದು ಅದನ್ನ ನೋಡಿ ಸ್ವಲ್ಪ ನಾನು ವಿಚಲಿತ, ಏನಪ್ಪ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾರಲ್ಲ ಅಂತ ನನಗೆ ಬಹಳ ಖುಷಿನೂ ಕೂಡ ಆಗ್ತಾ ಇದೆ, ಸಂತೋಷ ಕೂಡ ಆಗ್ತಾ ಇದೆ. ಇವತ್ತು ಈಗಾಗಲೇ ಅವರು ನಾನು ಹೆಚ್ಚು ಭಾಷಣ ಮಾಡಕ್ ಹೋಗೋದಕ್ಕಂತ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಈಗಾಗಲೇ ಹಲವಾರು ವಿಷಯಗಳನ್ನ ಈಗಾಗಲೇ ನಮ್ಮ ಶಾಸಕರು ಪುತ್ತೂರು ಶಾಸಕರು ಹೇಳಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಜನರಿಗೆ ಇವತ್ತು ಯಾವ ರೀತಿಯಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಅದು ರೈತರೇ ಇರ್ಬೋದು, ಮಹಿಳೆಯರೇ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಅಂತವರಿಗೆ ಇವತ್ತು ಶ್ರೀರಕ್ಷೆಯಾಗಿ ಸರ್ಕಾರದ ಒಂದು ಹಣವನ್ನ, ಸರ್ಕಾರದ ಸಂಪತ್ತನ್ನ ಇವತ್ತು ಜನರಿಗೆ ಹಂಚುವ ಮುಖಾಂತರ ಜನರ ಅಭಿವೃದ್ಧಿಯನ್ನ, ಅವರ ಜೀವನದಲ್ಲಿ ಬದಲಾವಣೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರತಕ್ಕಂಥ ಮುಖಾಂತರ ದೊಡ್ಡ ಒಂದು ಇತಿಹಾಸವನ್ನೇ ನಮ್ಮ ಮುಖ್ಯಮಂತ್ರಿಯವರು ಸೃಷ್ಟಿ ಮಾಡಿದ್ದಾರೆ. ಇಡೀ ದೇಶದಲ್ಲೇ ನಮ್ಮ ಕಾರ್ಯಕ್ರಮಗಳು ಇವತ್ತು ಬೇರೆಯವರು ನಮ್ಮ ಕಾರ್ಯಕ್ರಮ ನೋಡಿ ಅವರ ರಾಜ್ಯಗಳಲ್ಲಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ಗ್ಯಾರಂಟಿ ಯೋಜನೆಗಳು, ನಮ್ಮ ಸಾಮಾಜಿಕ ನ್ಯಾಯಕ್ಕೋಸ್ಕರ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಇದೆಲ್ಲವನ್ನು ನೋಡಿ ಇವತ್ತು ನಮ್ಮನ್ನ ಕಾಪಿ ಮಾಡುವಂತ ಕೆಲಸ ಇವತ್ತು ಯಾರು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಅವರೇ ಅದನ್ನು ಅನುಸರಿಸಿ ಇವತ್ತು ಬೇರೆ ರಾಜ್ಯಗಳು ಮಾಡಿಕೊಂಡಿದ್ದಾರೆ. ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗದೆ ಇವತ್ತು ನಮ್ಮ ಮೇಲೆ ಟೀಕೆಗಳು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಜನ ತಿಳ್ಕೊಳ್ಬೇಕು, ಇಡೀ ದೇಶದಲ್ಲೇ ಇವತ್ತು ಅತಿ ಹೆಚ್ಚು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಹಣ ಕೊಡ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ, ಕರ್ನಾಟಕ ಜನ ಅಂತ ಯಾರು ಕೂಡ ಮರಿಬಾರ್ದು. ಆ ಬೆಳವಣಿಗೆ ಆಗ್ತಾ ಇದೆ, ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇದೆ. ವಿದೇಶದಿಂದ ಬರ್ತಕ್ಕಂಥ ಬಂಡವಾಳ ಹೂಡಿಕೆಯಲ್ಲಿ ಇಡೀ ದೇಶದಲ್ಲೇ ಯಾರು ನಂಬರ್ 1 ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಖಾಂತರ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಆಕರ್ಷಣೆ ಆಗ್ತಾ ಇದೆ. ತೆರಿಗೆ ಕೊಡೋದ್ರಲ್ಲಿ ನಂಬರ್ 1 ಇದ್ದೀವಿ, ಬಂಡವಾಳ ಹೂಡಿಕೆಯಲ್ಲಿ ನಂಬರ್ 1 ಇದ್ದೀವಿ. GDP ಪರ್ ಕ್ಯಾಪಿಟಲ್ ನೋಡಿದಾಗ ಇವತ್ತು ದೇಶದಲ್ಲೇ ಪ್ರಥಮ ಸ್ಥಾನಕ್ಕೆ ನಮ್ಮ ರಾಜ್ಯ ಹೋಗಿದೆ ಅಂತ ಹೇಳಿದ್ರೆ ಇದೇನ್ ತೋರಿಸುತ್ತೆ? ಇದು ರಾಜ್ಯದ ಅಭಿವೃದ್ಧಿ ಯಾವ ತರ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಎಲ್ಲೂ ದಿವಾಳಿ ಆಗಿಲ್ಲ ಈ ರಾಜ್ಯ. ರಾಜ್ಯದ ಹಣ ಜನರಿಗೆ ಮುಟ್ಟಿಸಿದ್ದೇವೆ ಹೊರತು ಇನ್ನೆಲ್ಲೂ ಕೂಡ ಕಳಿಸ್ಕೊಟ್ಟಿಲ್ಲ ನಾವು. ಜನರಿಗೆ ಆ ದುಡ್ಡು ಸಿಕ್ಕಿ ಇವತ್ತು ಅವರ ಸ್ವಂತ ಜೀವನದಲ್ಲಿ ಅವರ ಅನೇಕ ಅವ್ರು ಬೇಕಾಗಿರ್ತಕ್ಕಂಥ ವಸ್ತುಗಳಿರ್ಬೋದು, ಆಸ್ಪತ್ರೆ ಇರ್ಬೋದು, ಔಷಧಿಗಳಿರ್ಬೋದು, ಶಾಲೆ ಇರ್ಬೋದು, ಏನಾದ್ರೂ ಒಂದಿರ್ಬೋದು, ತಗೊಳ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಮತ್ತೆ ಅದು ಮರು ಇನ್ವೆಸ್ಟ್ ಆಗ್ತಾ ಇದೆ, ಮರು ಮಾರುಕಟ್ಟೆಗೆ ಬರ್ತಾ ಇದೆ. ನಮ್ಮ ಆರ್ಥಿಕ ವ್ಯವಸ್ಥೆ ಬೆಳೀತಾ ಇದೆ. ಇದು ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಅದರಿಂದ ವಿಶೇಷವಾಗಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಇವತ್ತು ಕೂಡ ಮಹಿಳೆಯರ ದೊಡ್ಡ ಕಾರ್ಯಕ್ರಮ ಇದೆ ಅಲ್ವಾ? ಎಲ್ಲ ಹುಡುಗರು ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಅಂಶ, ಇಬ್ರು ಇದ್ದಾರೆ, ಪುರುಷರು ಇದ್ದಾರೆ, ಮಹಿಳೆಯರು. ಇವತ್ತು ಖಾಸಗಿ ಸಂಸ್ಥೆ ಒಂದು ಅವರು ಒಂದು ಸರ್ವೆ ಮಾಡೋದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಮಹಿಳೆಯರ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಇವತ್ತು ರಾಜ್ಯದಲ್ಲಿ ಎಲ್ಲಾ ಕಡೆ ಸರ್ವೆ ಮುಖಾಂತರ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಮಾಡಿರುವಂತಹ ಸರ್ವೆ ಅಲ್ಲಿ ಇವತ್ತು ರಾಜ್ಯದಲ್ಲಿ ಮಹಿಳೆಯರ ಒಂದು ಅವರಲ್ಲಿರುವಂತಹ ಆತ್ಮ ಗೌರವ ಹೆಚ್ಚಾಗಿದೆ. ಅವರು ಇವತ್ತು ಹೆಚ್ಚು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ. ಅವರ ಧೈರ್ಯ ಬಂದಿದೆ, ಅವ್ರಿಗೊಂದು ಸ್ವಾಭಿಮಾನ ಬಂದಿದೆ. ಅವರಿಗೆ ಹೆಚ್ಚು ಒಂದ್ ರೀತಿ ಈ ಸಮಾಜ ನಮ್ಮ ಜೊತೆಲಿ ಇದೆ, ಸರ್ಕಾರ ನಮ್ಮ ಜೊತೆಲಿ ಇದೆ ಅಂತ ನಿಂತಿರ್ತಕ್ಕಂಥ ಒಂದು ಏನು ಅವರಿಗೆ ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಹೆಚ್ಚಾಗಿ
ಒಂದು ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಬದುಕತಕ್ಕಂಥದ್ದಕ್ಕೆ ಅವಕಾಶಗಳು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಗ್ಯಾರಂಟಿ ಯೋಜನೆಗಳು, ಅದು ನಮ್ಮ ಸರ್ಕಾರಗಳು. ದೊಡ್ಡ ಬದಲಾವಣೆ ಆಗ್ತಾ ಇದೆ. ಇದು ಸಾಮಾಜಿಕದ ಬದಲಾವಣೆ. ಇದರಲ್ಲಿ ಜಾತಿ, ಮತ, ಧರ್ಮ, ಭೇದ ಭಾವ ಏನೂ ಇಲ್ಲ. ಎಲ್ಲರಿಗೂ ಕೂಡ ನಾವು ಒಂದಾಗಿ ನೋಡ್ತಕ್ಕಂಥದ್ದು. ಅದರಿಂದ ಇವತ್ತು ಅನೇಕ ಜನ ಅನೇಕ ಟೀಕೆಗಳು ಮಾಡಬಹುದು. ಆದ್ರೆ ಎಲ್ಲರ ಜೊತೆ ನಿಲ್ತಕ್ಕಂಥ, ಎಲ್ಲರ ಪರವಾಗಿ ನಿಲ್ತಕ್ಕಂಥ ಸರ್ಕಾರ ನಮ್ದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇವೆ. ಇಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಯಾರೇ ಕಾನೂನು ಉಲ್ಲಂಘನೆ ಮಾಡಲಿ ಅವ್ರ ಮೇಲೆ ಕ್ರಮ ಆಗಬೇಕು. ಇದರಲ್ಲಿ ಪಕ್ಷ, ಜಾತಿ, ಧರ್ಮ ನೋಡಕ್ ಹೋಗೋದಿಲ್ಲ. ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಜಿಲ್ಲಾಡಳಿತ ಇವತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ಯಾಕಂದ್ರೆ ಈ ಜಿಲ್ಲೆ ಇವತ್ತು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಇನ್ನು ಹೆಚ್ಚು ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಹೆಚ್ಚು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಅಂತ ಉದ್ದೇಶ ಇದೆ. ಆದ್ರೆ ಇನ್ನು ಹೆಚ್ಚು ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನು 5 ವರ್ಷ ಪೂರೈಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಮುಂದಿನ ಚುನಾವಣೆಯಲ್ಲಿ ಪುತ್ತೂರು ಒಂದೇ ಇಲ್ಲ, ಎಲ್ಲಾ ಕ್ಷೇತ್ರಗಳು ಕೂಡ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ಅಶೋಕ್ ರೈ ಅವರ ಒಂದು ಕೆಲಸ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಕ್ಷೇತ್ರದ ಅಭಿವೃದ್ಧಿ, ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು, ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಕೆಲಸ ಅಶೋಕ್ ರೈ ಮಾಡ್ತಾ ಇದ್ದಾರೆ. ಅವರ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಇದೇ ರೀತಿ ಮಾಡಿಕೊಂಡು ಹೆಚ್ಚು ಅವರಿಗೆ ಇನ್ನೂ ಶಕ್ತಿಯನ್ನು ತುಂಬಬೇಕು ಅಂತ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.